ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ನಾನು ಪ್ರಿಯಾ ಶ್ರೀಗುರು. ಬಸವಣ್ಣನವರ ನಾಡಿನಲ್ಲಿಯೇ ಹುಟ್ಟಿ ಬಸವಣ್ಣನವರಿಗೆ ಅಪಮಾನ ಮಾಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಲಿಂಗಾಯತ್ ಸಮುದಾಯದ ಮುಖಂಡರು ಒತ್ತಾಯಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜಾಗತಿಕ ಲಿಂಗಾಯತ ಮಹಾಸನದ ಪ್ರಧಾನ ಕಾರ್ಯದರ್ಶಿ ಆರ್.ಜಿ. ಶೆಟ್ಗರ್ ಅವರು, ಲಿಂಗಾಯತ ಸಮುದಾಯದಲ್ಲಿ ಹುಟ್ಟಿ ಬಸವಣ್ಣನವರ ಇತಿಹಾಸ ತಿಳಿಯದೆ ಹರಕುಬಾಯಿಯ ಯತ್ನಾಳ್ ಅವರು ಬಸವಣ್ಣನವರ ಬಗ್ಗೆ ಅವಹೇಳನ ಮಾಡಿರುವುದು ಖಂಡನಾರ್ಹವಾಗಿದೆ. ಬಸವಣ್ಣನವರು ಇಚ್ಛಾಮರಣ ಹೊಂದಿದ್ದಾರೆ. ಅದಕ್ಕೆ ವಚನ ಸಾಹಿತ್ಯದಲ್ಲಿ ಸಾಕಷ್ಟು ಸಾಕ್ಷಿಗಳು ಸಿಗುತ್ತವೆ. ಆದರೆ ಯತ್ನಾಳ್ ಅವರು ಯಾವ ದಾಖಲೆ ಇಟ್ಟುಕೊಂಡು ಈ ರೀತಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎಂದು ತಿಳಿಯುತ್ತಿಲ್ಲ ಎಂದು ಕಿಡಿಕಾರಿದ ಅವರು, ಯತ್ನಾಳ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಪ್ರಭುಲಿಂಗ್ ಮಹಗಾಂವ್ಕರ್, ಮುಖಂಡರಾದ ಸಂಗಮೇಶ್ ಗುಬ್ಬೇವಾಡ್, ಅಂಬರಾಯ ಬಿರಾದಾರ್, ಹನುಮಂತರಾವ್ ಪಾಟೀಲ್, ಅಶೋಕ್ ಗೂಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇಡೀ ಮಾನವ ಕುಲಕ್ಕೆ ಒಳ್ಳೆಯದನ್ನು ಬಯಸ್ತಕ್ಕಂಥ, ಹಿತವನ್ನು ಬಯಸ್ತಕ್ಕಂಥ ಧರ್ಮವನ್ನು ಕೊಟ್ಟು ಆ ನಿಟ್ಟಿನಲ್ಲಿ ಇವತ್ತು ಪ್ರಪಂಚದ ಅನೇಕ ರಾಷ್ಟ್ರಗಳಲ್ಲಿ ಬಸವ ತತ್ವವನ್ನು ಮೆಚ್ಚಿ ಅದನ್ನು ಅನುಭವಿಸಿ ಅದನ್ನು ಅನುಸಾರವನ್ನು ತಿಳ್ಕೊಂಡು ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಕೂಡ ಬಸವ ಜಯಂತಿಯನ್ನು ಆಚರಣೆ ಮಾಡೋದ್ರ ಜೊತೆಗೆ ಬಸವ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಕ್ಕಂಥ ಅನೇಕ ರಾಷ್ಟ್ರಗಳಲ್ಲಿ ನಡೀತಾ ಇದೆ. ಆದರೆ ಗುರು ಬಸವಣ್ಣನವರು ಒಂದು ಜಾತಿ, ಧರ್ಮ, ಪ್ರಾಂತಕ್ಕೆ ಸೀಮಿತವಾಗಿಲ್ಲ. ಇಡೀ ಜಗತ್ತಿನ ಪ್ರಪಂಚದ ಎಲ್ಲ ಮಾನವರಿಗೆ ಅವರ ತತ್ವಗಳನ್ನು ಅನ್ವಯಿಸಿದ್ದಾರೆ. ಆದರೆ ಗುರು ಬಸವಣ್ಣನವರು ಜನ್ಮ ತಾಳಿರ್ತಕ್ಕಂಥ ಬಿಜಾಪುರ ಜಿಲ್ಲೆ, ಅಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಜನ್ಮಭೂಮಿ ಕೂಡ ಅದೇ ಬಿಜಾಪುರ ಜಿಲ್ಲೆ ಶಾಸಕರಾಗಿ ಪ್ರತಿನಿಧಿಸ್ತಾ ಇದ್ದಾರೆ. ಲಿಂಗಾಯತ ಧರ್ಮದಲ್ಲಿ ಜನ್ಮ ತಾಳಿರ್ತಕ್ಕಂಥ ಬಸವನಗೌಡರಿಗೆ ಯಾವುದೇ ಧರ್ಮದ ಅರಿವನ್ನ ಇಲ್ಲ, ಅವರಿಗೆ ಧರ್ಮದ ಅಧ್ಯಯನ ಕೂಡ ಇಲ್ಲ. ತಮ್ಮ ಸ್ವಾರ್ಥಕ್ಕಾಗಿ ಅವರು ಧರ್ಮವನ್ನು ಬಲಿ ಕೊಡ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಅವಹೇಳನ ಮಾಡ್ತಕ್ಕಂಥದ್ದು, ಇನ್ನೊಬ್ಬರನ್ನ ತುಚ್ಛವಾಗಿ ನಿಂದಿಸ್ತಕ್ಕಂಥದ್ದು ಅವರ ಒಂದು ರೂಢಿಯಾಗಿದೆ. ಇತ್ತೀಚೆಗೆ ಬೀದರ್ನಲ್ಲಿ ನಡೆದಿರ್ತಕ್ಕಂಥ ವಕ್ಫ್ ಬೋರ್ಡ್ ಕಾರ್ಯಕ್ರಮದ ಪ್ರತಿಭಟನೆ ವೇದಿಕೆಯಲ್ಲಿ ಬಸವಣ್ಣನವರು ನದಿಯಲ್ಲಿ ಹೊಳೆಯಲ್ಲಿ ಹಾರಿಬಿಟ್ಟು ಜೀವ ತೆತ್ತಿದ್ದಾರೆ ಅಂತಕ್ಕಂಥದ್ದು ಇದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು. ಯಾರಿಗೆ ಯಾವುದೇ ಇತಿಹಾಸವನ್ನು ಅದೇ ಬಿಜಾಪುರ ಜಿಲ್ಲೆಯಲ್ಲಿ ಅವರ ಕಾರ್ಯಕ್ಷೇತ್ರವನ್ನು ಮಾಡಿಕೊಂಡಿರ್ತಕ್ಕಂಥ ಬಸವನಗೌಡರಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ. ಗುರು ಬಸವಣ್ಣನವರು ಬಸವಾದಿಚಂದ್ರ ಬಗ್ಗೆ ನೀವು ಅಧ್ಯಯನ ಮಾಡಿದ್ದೀರಾ ಅಂತಕ್ಕಂಥ ಪ್ರಶ್ನೆ. ಗುರು ಬಸವಣ್ಣನವರು ಹೇಡಿಗಳಲ್ಲ, ಅವರೇನಪ್ಪ ಅಂದರೆ ಆತ್ಮಸಾಕ್ಷಿಯಾಗಿ ತಮ್ಮನ್ನೇ ತಾವು ಪ್ರಾರಂಭಣೆ ಮಾಡಿಕೊಂಡಿದ್ದಾರೆ. ಯೋಗದ ಇದರಲ್ಲಿ ಮಾಡಿರ್ತಕ್ಕಂಥ ಇತಿಹಾಸ ಅನೇಕ ವಚನ ದಾಖಲೆಗಳಿವೆ. ಆದರೆ ಇವರು ಯಾವ ದಾಖಲೆಗಳನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ. ಆದರೆ ಒಂದು ಧರ್ಮವನ್ನು ಅವಹೇಳನ ಮಾಡ್ತಕ್ಕಂಥದ್ದು, ಧರ್ಮಗುರುಗಳಿಗೆ ಅವಹೇಳನ ಮಾಡ್ತಕ್ಕಂಥದ್ದು ಅತ್ಯಂತ ಉಗ್ರವಾಗಿ ಜಾಗತಿಕ ಲಿಂಗಾಯತ್ ಮಹಾಸಭಾ ಖಂಡಿಸ್ತಾ ಇದ್ದೇವೆ. ಆಮೇಲೆ ಇವರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.